ನೀನೊಬ್ಳೆ ಆಟೋದಲ್ಲಿ ಯಾಕೆ ವಾಪಸ್ ಬಂದೆ? 2 ನಿಮಿಷ ನನಗೆ ವೆಯ್ಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಲಾಯರ್ ಆಫೀಸಿಂದ ಆಚೆ ಬರೋಷ್ಟರಲ್ಲಿ ನೀನು ಇರಲಿಲ್ಲ. ಅಂತ ಅರ್ಜೆಂಟ್ ಏನಿತ್ತು? ಕ್ಷಮಿಸಿ ಬಾಸು. ಯಾವುದಕ್ಕೆ ಕ್ಷಮೆ? ನೀನು ಹೇಳ್ದೆ ಮಾಡಿದೆ ಆಟೋದಲ್ಲಿ ಬಂದಿದ್ದಕ್ಕ ಅಥವಾ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ತಾ ಇದ್ದಿದ್ದಕ್ಕ? ಎರಡಕ್ಕೂ. ದುರ್ಗಾ, ಏನಾಗಿದೆ ನಿನಗೆ? ಯಾಕೆ ಹೀಗೆ ಮಾಡ್ತಾ ಇದೆಯಾ? ಸೈನ್ ಯಾಕೆ ಮಾಡಿಲ್ಲ? ಅಲ್ಲ, ನೀನು ಏನು ಮಾಡ್ತಿದ್ಯಾ ಅನ್ನೋ ಸೆನ್ಸ್ ಆದರೂ ಇದೆಯಾ ನಿನಗೆ? ನಾವಿಬ್ರು ಮಾತಾಡ್ಕೊಂಡಿದ್ದಾನೆ ಡಿಸೈಡ್ ಮಾಡ್ಕೊಂಡು ಅಲ್ಲಿ ಹೋಗಿ ಮಾತಾಡಿದ್ದು. ಬಾಸು, ಅದು ನಾನು ಸೈನ್ ಮಾಡೋಣ ಅಂತಾನೆ ಅನ್ಕೊಂಡಿದ್ದೆ. ಆದರೆ ಕೊನೆ ಕ್ಷಣದಲ್ಲಿ ಏನಾಯ್ತು? ಕೊನೆ ಕ್ಷಣದಲ್ಲಿ ನಿನಗೆ ಜ್ಞಾನೋದಯ ಆಗೋಯ್ತಾ? ನೀವು ಬೈಯಲ್ಲ ಅಂದರೆ ನಾನು ಹೇಳ್ತೀನಿ. ನೀನು ಮಾಡಿರೋ ಕೆಲಸಕ್ಕೆ ಬೈದೆ ಕಿರೀಟ ತೊಡಿಸ್ತಾರೆ. ಹೇಳು, ಯಾಕೆ ಸೈನ್ ಮಾಡಲಿಲ್ಲ? ಅದು ಬಾಸು, ನಾನು ಸೈನ್ ಮಾಡೋಣ ಅಂತಾನೆ ಅನ್ಕೊಂಡಿದ್ದು. ಆದರೆ ನನ್ನ ನಿರ್ಧಾರ ಬದಲಾಗೋ ಹಾಗೆ ಮಾಡಿದ್ದು ಅಂಬಿಕಾ ಅವರು. ಅಂಬಿಕಾ? ಇಡಿಯಟ್, ನಿನಗೆ ತಲೆ ಕೆಟ್ಟಿದ್ಯಾ? ಇಲ್ಲ ಬಾಸು, ನಾನು ಹೇಳ್ತಿರೋದು ನಿಜಾನೇ. ಮೈ ಗಾಡ್, ನೋಡ್ ದುರ್ಗಾ, ನಿನ್ಗೆ ಅವಳ ಬಗ್ಗೆ ಗೊತ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ಲಾಸ್ಟ್ ಟೈಮ್ ಅವಳ ಬಗ್ಗೆ ಮಾತಾಡಿದಾಗ ನಾನು ಟಾಯ್ಲೆಟ್ ಮಾಡ್ಕೊಂಡು ಸುಮ್ಮನಿದ್ದೆ. ಗೊತ್ತಾ, ಅವಳ ಹೆಸರು ನೀನು ಪದೇ ಪದೇ ಮಧ್ಯೆ ಹೇಳಿದ್ರೆ ಚೆನ್ನಾಗಿರಲ್ಲ. ಅಯ್ಯೋ, ನೀವು ನೋಡಿದ್ರೆ ಅವ್ರ ವಿಷಯನ ಎತ್ಬೇಡಿ ಅಂತೀರಾ. ಆದ್ರೆ ನಾನು ಹೇಗೆ ಸುಮ್ಮನೆ ಇರಲಿ? ಏನು ಹೇಳಿದ್ರು ನೀವು ನಂಬೋದಿಲ್ಲ. ನನ್ನ ಜಾಗದಲ್ಲಿ ನಾನು ಇದ್ದಿದ್ರೆ ನಾನು ನಂಬ್ತಿರ್ಲಿಲ್ಲ ಬಿಡಿ. ದುರ್ಗಾ, ಏನು ಮಾತಾಡ್ತಾ ಇದೆಯಾ? ಕರೆಕ್ಟಾಗಿ ಅರ್ಥ ಆಗೋ ಥರ ಆದರೂ ಹೇಳು. ನಾನು ನಿಜಾನೇ ಹೇಳ್ತಿರೋದು ಬಾಸು. ನಾನಲ್ಲಿ ಸೈನ್ ಮಾಡದೇ ಇರೋದಕ್ಕೆ ಅಂಬಿಕಾ ಅವರೇ ಕಾರಣ. ಬೇಡ ದುರ್ಗಾ, ಇನ್ನೊಂದ್ಸಲ ಅಂಬಿಕಾ ಹೆಸರು ಹೇಳಿದ್ರೆ ನನ್ಗೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನು ಯಾಕೆ ಸುಮ್ಮನೆ ಅಂಬಿಕಾ ಅವ್ರ ಹೆಸರು ಹೇಳಿ? ನನ್ನ ಕಷ್ಟ ಏನು ಅಂತ ನಿಮಗೆ ಗೊತ್ತಾದ್ರೆ ನಿಮಗೆ ಬೇಜಾರಾಗುತ್ತೆ. ಅಂಬಿಕಾ ಅವರಿಂದ ನಾನು ಎಂತ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀನಿ ಅಂತ ಗೊತ್ತಾ ನಿಮಗೆ? ಬೇಡ ದುರ್ಗಾ, ದಿಸ್ ಇಸ್ ಟೂ ಮಚ್. ಚಿಪ್ಪ ಬಾಸ್, ನೀವು ಏನು ಬೇಕಾದರೂ ಹೇಳಿ, 2ನೋ 3ನೋ. ಆದರೆ ಒಂದಂತೂ ಸತ್ಯ, ನನ್ನ ಜೊತೆ ಇಷ್ಟ ದಿನ ದೇವಿ ಅಂತ ಮಾತಾಡ್ಕೊಂಡಿದ್ದು ಅಂಬಿಕಾ ಅವರೇ. ಮೈ ಗಾಡ್, ನಾನು ಏನು ತಪ್ಪು ಮಾಡಿದೆ ಅಂತ ಇಂಥವಳನ್ನ ಕಟ್ನೆ ಅಂತ ಹೇಳ್ತಿದ್ದೀರಾ? ನಾನು ಅದನ್ನೇ ಹೇಳಕ್ ಹೊರಟಿರೋದು. ನಮ್ಮಿಬ್ರನ್ನ ಕಟ್ಟಿರೋದು ಆನೆ. ಹೌದು, ನನ್ಗೀಗ ಅನ್ಸ್ತಿದೆ ನಮ್ಮಿಬ್ರು ಮದ್ವೆಯಲ್ಲಿ ನಿಮ್ಮ ಅಂಬಿಕಾ ಅವ್ರದ್ದೇ ಕೈವಾಡ ಇರೋದು ಅಂತ.